ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ತಿರುಕನ ಕನಸು ಕತೆ ಕೇಳಿರ್ತೀರ. ಮುರುಕು ಧರ್ಮಶಾಲೆಯೊಂದರಲ್ಲಿ ಮಲ್ಕೊಂಡು ಒಂದು ಕನಸು ಕಾಣ್ತಾನಂತೆ. ಕನಸು ಕಾಣೋಕೆ ಕಾಸು ಕೊಡಬೇಕಾ? ನಾನು ದೇಶದ ಪ್ರಧಾನಿ ಆಗಿರುವ ಕನಸು ಕಾಣಿರಬಹುದು. ಹಾಗೆ ಇಲ್ಲೊಬ್ಬ ಹುಚ್ಚ ಕನಸು ಕಾಣಿದ್ದ. ಆ ಕನಸಿನಲ್ಲಿ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಕೈಗೆ ಬೇಡಿ ಹಾಕಿ ಭಾರತವನ್ನು ಆತನ ವಶಕ್ಕೆ ಮಾಡ್ಕೊಳ್ತಾನಂತೆ. ಇದನ್ನು ಕೇಳಿದ ಮೇಲೆ ನೀವು ನಕ್ಕಿರ್ತೀರ. ಅದರಲ್ಲಿ ಒಂದು ಮಜಾ ಏನಂದರೆ, ಅವನು ಯಾರೋ ಬೀದಿಯಲ್ಲಿ ಹೋಗವನಲ್ಲ. ಆತ ಪಾಕಿಸ್ತಾನ ಸೇನೆಯ ಅಧಿಕಾರಿ, ಹೈಯರ್ ಆಫೀಸರ್. ಅದು ತಮಾಷೆಗಲ್ಲ, ಅಲ್ಲಿರುವ ಜನರ ಬಳಿ ಸೀರಿಯಸ್ ಆಗಿ ಹೇಳೋದು. ಪಾಕಿಸ್ತಾನದ ಮುಸ್ಲಿಮರನ್ನು ಎತ್ತಿ ಕಟ್ಟುವ ಕೆಲಸವನ್ನು ಅಲ್ಲಿ ಸೇನೆಯ ಅಧಿಕಾರಿ ಮಾಡ್ತಾನೆ. ಆತ ಹೇಳೋದು, ಭಾರತದ ಆಡಳಿತಗಾರನನ್ನು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಾವು ಗುಲಾಮರಾಗಿ ಮಾಡ್ಕೊಳ್ತೀವಿ, ಮೋದಿ ಕೈಗೆ ಸರಪಳಿಯನ್ನು ಹಾಕಿ ಬಂಧಿಸಿಡ್ತೀವಿ, ಭಾರತವನ್ನು ನಮ್ಮ ವಶಕ್ಕೆ ಮಾಡ್ಕೊಳ್ತೀವಿ ಅಂತ ಭಾಷಣ ಬಿಗಿತಾ ಇದ್ದ. ಆತ ತಿರುಕನ ಕನಸಿನ ಹಾಗೆ ಕತೆ ಹೇಳ್ತಿದ್ರೆ ಅವನ ಮಾತನ್ನು ಸೀರಿಯಸ್ ಆಗಿ ಕೇಳಿಸ್ಕೊಂಡು ಅಲ್ಲಿನ ಜನ ಚಪ್ಪಾಳೆ ಬೇರೆ ಹೊಡಿತಾ ಇದ್ರು. ಮುಟ್ಟಾಳ ದೇಶದಲ್ಲಿ ಜನರು ಮುಟ್ಟಾಳರು, ದೇಶ ಆಳುವವರು ಮುಟ್ಟಾಳ, ಸೇನೆಯು ಮುಟ್ಟಾಳ ಆದರೆ ಹೀಗೆ ಆಗೋದು. ಎಲ್ಲಿಯ ಪಾಕಿಸ್ತಾನ, ಎಲ್ಲಿಯ ಭಾರತ? ಇಡೀ ದೇಶದ ಜನ ಒಂದು ಗ್ಲಾಸ್ ನೀರನ್ನು ತಗೊಂಡು ಹಾಕಿದರೆ ಆ ದೇಶವೇ ಕೊಚ್ಚಿಕೊಂಡು ಹೋಗುತ್ತೆ. ಇವರು ಭಾರತವನ್ನು ವಶಕ್ಕೆ ತಗೊಳ್ತಾರಂತೆ. ಫಸ್ಟ್ ಆಫ್ ಆಲ್, ದೇಶದಲ್ಲಿ ತಿನ್ನೋಕೆ ಸರಿಯಾಗಿ ಇಟ್ಟೇ ಇಲ್ಲ. ತಟ್ಟೆ ಇಟ್ಕೊಂಡು ಪ್ರಪಂಚದ ತುಂಬ ಭಿಕ್ಷೆ ಬೇಡ್ತಾ ಇದ್ದಾರೆ. ಕಂಡಲ್ಲಿ ಭಿಕ್ಷೆ ಬೇಡೋಕೆ ಅಂತಾನೆ ಜನರನ್ನು ಕಳಿಸ್ತಾ ಇರುವ ದೇಶ, ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆ ಇರುವ ಭಾರತವನ್ನು ವಶಕ್ಕೆ ಪಡೆದುಕೊಳ್ತಾರಂತೆ. ಮೋದಿಯಂತಹ ನಾಯಕನನ್ನು ಸರಪಳಿ ಹಾಕಿ ಬಂಧಿಸ್ತಾರಂತೆ. ಭಾರತದ ಪ್ರಧಾನಿಯನ್ನು ಬಂಧಿಸ್ತೀವಿ ಅಂತ ದಿಮಾಕಿನ ಮಾತಾಡುವ ಪಾಕಿಸ್ತಾನಿಗಳು ಕೊನೆಗೆ ಬಂಧಿಸೋದು ಅವರದ್ದೇ ದೇಶದ ಪ್ರಧಾನಿಗಳನ್ನು. ಇತ್ತೀಚೆಗೆ ಇಮ್ರಾನ್ ಖಾನ್, ಅದಕ್ಕಿಂತ ಹಿಂದೆ ಪರ್ವೇಜ್ ಮುಷರಫ್ ಹಾಗೂ ನವಾಜ್ ಶರೀಫ್ ಅವರದ್ದೇ ಪ್ರಧಾನಿಯನ್ನು ಅವರದ್ದೇ ಪೊಲೀಸರು ಬಂಧಿಸಿಟ್ಟಿದ್ರು. ಈಗ ಭಾರತದ ಪ್ರಧಾನಿಯನ್ನು ಬಂಧಿಸ್ತಾನಂತೆ. ಈಗ ಹಿಂಗೆ ಕೊಚ್ಕೊಳ್ತಿರುವ ಈತನಿಗೆ 1971ರ ಯುದ್ಧ ನೆನಪಿಲ್ಲ ಅನಿಸುತ್ತೆ. ಇಡೀ ವಿಶ್ವದ ಯುದ್ಧದಲ್ಲಿ ಅತಿ ಹೆಚ್ಚು ಸೈನಿಕರು ಶರಣಾಗಿದ್ದು ಅಂದರೆ ಅದು ಪಾಕಿಸ್ತಾನದ ಸೈನಿಕರೇ. ಬಾಂಗ್ಲಾದೇಶದ ವಿಮೋಚನೆಗಾಗಿ ನಡೆದ ಯುದ್ಧದಲ್ಲಿ ಸುಮಾರು 93,000 ಪಾಕಿಸ್ತಾನದ ಸೈನಿಕರು ನಮ್ಮನ್ನು ಬಿಟ್ಬಿಡಿ ಅಂತ ಶರಣಾಗಿದ್ದರು. ಇದುವರೆಗೂ ಅದು ರೆಕಾರ್ಡ್. ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ದ್ವೇಷ ಹೇಗಿದೆ ನೋಡಿ. ಭಾರತವನ್ನು ವಶಕ್ಕೆ ಪಡ್ಕೊಳ್ತಾರಂತೆ. ಅದಲ್ಲದೆ ಪ್ಯಾಲೆಸ್ತೀನಲ್ಲಿರುವ ಅವರ ಅಣ್ಣ ತಮ್ಮಂದಿರನ್ನು ರಕ್ಷಣೆ ಕೂಡ ಮಾಡ್ತಾರಂತೆ. ಇವುಗಳಿಗೆ ಸರಿಯಾದ ರಕ್ಷಣೆ ಇಲ್ಲ. ಹಮಸ್ ಉಗ್ರರನ್ನು ರಕ್ಷಿಸ್ತಾರಂತೆ. ಇದಕ್ಕೆ ಹೇಳೋದು ತಿರುಕನ ಕನಸು ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.